ನಿಜ. ಗಾರ್ಡನಿಗೆ ಬಂದ್ರೆ ಒಂದಿಷ್ಟು ಖುಷಿ, ಒಂದಿಷ್ಟು ನೆಮ್ಮದಿ. ಆ ಹೂಗಳನ್ನ ನೋಡಿದಾಗ ಖಂಡಿತ ಖುಷಿ ಆಗತ್ತೆ. ಆದ್ರೆ ಕೆಲವು ಸಲ ಈ ಗಾರ್ಡನಿಗೆ ಯಾಕಾದ್ರೂ ಬರ್ತೀವೇನೋ, ಯಾಕಾದ್ರೂ ಇದು ಇಷ್ಟೊಂದು ಹೂ ಬಿಟ್ಟಿದ್ಯೇನೋ, ಕೊಯ್ಲಿಕ್ಕೆ ಎಷ್ಟು ಕಷ್ಟ ಅನ್ಸತ್ತೆ. ಸಾಕು ಸಾಕು ಅನ್ಸತ್ತೆ. ಯಾಕೆ ಗೊತ್ತಾ ಸ್ನೇಹಿತರೆ? ಈ ಕೆಂಪು ಇರುವೆ ಎಷ್ಟು ಕಡಿದಾವೆ ಅಂದ್ರೆ ಒಂದು ಹೂ ತೆಗಿಲಿಕ್ಕೆ ಆಗದೆ ಇರೋ ಅಷ್ಟು ಕೆಂಪಿರುವೆ ಬರುತ್ತೆ. ನೋಡಿ, ನನ್ನ ಕೈಗೆ ಕಚ್ಚಿದೆ. ಒಂದು ಇರುವೆ ಕಚ್ಚಿದ್ರೆ ಸಾಕು ಎಷ್ಟು ಉರಿತದೆ ಅಂತ ಹೇಳಿದ್ರೆ ತುಂಬಾ ಉರಿತದೆ. ಮತ್ತೆ ಯಾಕೆ ಈ ಒಂದು ಕೆಂಪಿರುವೆ ಬರ್ತಾ ಇದೆ, ಅದಕ್ಕೆ ಏನು ಸೊಲ್ಯೂಷನ್ ನೋಡಿ. ಗಿಡದ ಎಲೆ ತುದಿವರೆಗೂ ಹೂ ತೆಗಿಲಿಕ್ಕೆ ಬರ್ತೀವಲ್ಲ, ಅಲ್ಲಿವರೆಗೂ ಕೆಂಪಿರುವೆ ಬಂದಿದೆ. ಇದನ್ನ ಹೇಗೆ ಹೋಗಲಾಡಿಸೋದು? ಇದಕ್ಕೆ ಸೊಲ್ಯೂಷನ್ ಏನು? ಅದರಲ್ಲೂ ಈ ಕೆಂಪಿರುವೆ ಮಾತ್ರ ತುಂಬಾ ಕಡಿತದೆ. ಬಟ್ ಬಾಕಿ ಇರುವೆಗಳು ಸಾಧಾರಣ ಕೆಲವೊಂದು ಈ ಕಡಿಯೋದಿಲ್ಲ. ಬಟ್ ಇದು ತುರ್ಕಿ ತುಂಬಾ ಜಾಸ್ತಿ. ಬಟ್ ಇದೇನು ಮಾಡ್ತದೆ ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಯಾಕೆ ಬರ್ತದೆ? ಮತ್ತೆ ಆ ಒಂದು ಹಂತದಲ್ಲಿ ನೋಡಿ, ಇಲ್ಲಿ ಬಂದಿದೆಯಲ್ಲ, ಮಣ್ಣೆಲ್ಲ ತೆಗೆದು ಒಂದು ಕಡೆ ಗೊಡ್ಡೆ ಹಾಕಿ ಅದರಲ್ಲಿರೋ ಸತ್ವಗಳನ್ನೆಲ್ಲ ತೆಗೆದು ಗಿಡದ ಬೇರು ಮೇಲೆ ಬರುವಂತೆ ಮಾಡಿ ಗಿಡ ಕೊನೆಗೆ ಸಾಯೋ ಹಾಗೆ ಮಾಡ್ತದೆ. ಇಷ್ಟೇ ಅದರದ್ದು ಕೆಲಸ ಮಾಡುದು. ಸೊ ಇದಕ್ಕೆ ಏನು ಪರಿಹಾರ ಮಾಡುದು ಅನ್ನೋದನ್ನ ನಾನು ಇದ್ರಲ್ಲಿ ಹೇಳ್ತೀನಿ. ಒಂದಿಷ್ಟು ಟಿಪ್ಸ್ ಗಳನ್ನು ಕೂಡ ನಾನು ಇದ್ರಲ್ಲೇ ಹೇಳ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್ ನಮಸ್ತೆ, ಹೇಗಿದ್ದೀರಾ ಫ್ರೆಂಡ್ಸ್? ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಹಾಗೆ ಟೂರು ಟ್ರಿಪ್ಪು ವಿಡಿಯೋದೆಲ್ಲ ಮುಗಿಸಿ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ತಗೊಬಂದು ಪುನಃ ನಾನು ಈಗ ನನ್ನ ಗಾರ್ಡನ್ ವಿಡಿಯೋ ಮಾಡ್ಲಿಕ್ಕೆ ಬಂದೆ. ನೋಡಿ, ಒಂದು ಇರುವೆ ಕಚ್ಚಿದೆ ಹೂ ತೆಗಿವಾಗ, ಶಂಖಪುಷ್ಪ ಹೂ ತೆಗಿವಾಗ ಎಷ್ಟು ತುರಿಕೆ ಅಂತ ಹೇಳಿದ್ರೆ ಅಬ್ಬಾ, ಸಾಧ್ಯನೇ ಇಲ್ಲ, ಅಷ್ಟು ತುರಿಕೆ ಉಂಟು. ಸೊ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಹೇಳ್ತೀನಿ. ಹಾಗೆ ಒಂದಿಷ್ಟು ಟಿಪ್ಸ್ ಗಳನ್ನು ಕೂಡ ನಾನು ಇದರಲ್ಲಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನನಗೆ ನನ್ನ ಈ ಒಂದು ಗಾರ್ಡನ್ಗೆ ಬಂದಾಗ ಬಹುಶಃ ನಿಮಗೂ ನೆನಪಿರ್ಬೋದು, ಯಾವತ್ತೂ ನನ್ನ ಕಾಲು ಬುಡದಲ್ಲೇ ಇರ್ತಿತ್ತು, ನಾ ಮಾಡೋ ಕೆಲಸದಲ್ಲೆಲ್ಲ ಇರ್ತಿತ್ತು. ಯಾವುದೋ ಹೇಳಿ, ನನ್ನ ಮುನ್ನಿ, ನಮ್ಮ ಬೆಕ್ಕು. ಸೊ ಇವತ್ತು ಇಲ್ಲ ಅನ್ನೋದೇ ತುಂಬಾ ನೋವು ಸ್ನೇಹಿತರೆ. ನೀವು ನೋಡಿರ್ತೀರ ನನ್ನ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ನಮ್ಮ ಬೆಕ್ಕು ಇರ್ತಿತ್ತು, ಮುನ್ನಿ ಅಂತೇಳಿ. ಅದು ಕಳೆದ ವಾರ ಕೆಟ್ಟ ಬೀದಿ ನಾಯಿಗಳು ಅಂತಾನೆ ಹೇಳ್ತೀನಿ, ತುಂಬಾ ಕಚ್ಚಿ ಬಿಡ್ತು. ಸೊ ಅದು ನನ್ನಿಂದ ದೂರ ಆಯ್ತು ಅನ್ನೋಕೆ ತುಂಬಾ ನೋವಾಗ್ತಾ ಇದೆ. ನನ್ನ ಜೊತೆಯಾಗಿ ಇದ್ದ ಜೀವ ಇಲ್ಲ ಅಂತ ಹೇಳಿದ್ರೆ ತುಂಬಾ ನೋವಾಗತ್ತೆ. ಆದ್ರೆ ಪುನಃ ನಾನು ತರ್ತೀನಿ. ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಇದಕ್ಕೆ ನಾನು ಫಸ್ಟ್ ಟಿಪ್ಸ್ ಅನ್ನ ನಾನು ನನ್ನ ಗಿಡಕ್ಕೆ ಯೂಸ್ ಮಾಡ್ತಾ ಇರೋದು ಟರ್ಮರಿಕ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಒಂದು 4-5 ಚಿಕ್ಕ ಚಿಕ್ಕ ಸ್ಪೂನ್ ಹಾಕಿದೆ. ಟರ್ಮರಿಕ್ ಯಾವುದೇ ಅರಿಶಿನ ಪೌಡರ್ ಆಗ್ಬಹುದು. ಸೊ ಇದಕ್ಕೆ ಅಡಿಗೆ ಸೋಡಾ ಅಂತ ಹೇಳ್ತೀವಲ್ಲ, ಬೇಕಿಂಗ್ ಸೋಡಾ ಅಂತ ಹೇಳ್ತೀವಿ ನೋಡಿ, ಅದನ್ನ ನಾನು ಈಗ 2 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಇದನ್ನ ನಾನು ಒಂದೊಂದೇ ಕೂಡ ಹಾಕ್ಬೋದು, ಅಥವಾ ಇದನ್ನ ಎರಡೂ ಬೇರೆ ಬೇರೆ ಒಂದೊಂದೇ ಟೈಪ್ ಆಗಿ ಹಾಕ್ಬೋದು. ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಎರಡನ್ನೂ ಸೇರಿಸಿ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಅರಿಶಿನ ಟರ್ಮರಿಕ್ ಪೌಡರ್ ತಗೊಂಡೆ. ಹಾಗೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಬೇಕಿಂಗ್ ಸೋಡಾ ಅಂದ್ರೆ ಅಡಿಗೆ ಸೋಡಾವನ್ನ ತಗೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೀನಿ. ಇದರಲ್ಲಿ ಇದನ್ನ ನೀರ್ ಹಾಕಿ ಮಿಕ್ಸ್ ಮಾಡಬಹುದು, ಮತ್ತೆ ಸ್ಪ್ರೇ ಕೂಡ ಮಾಡಬಹುದು, ಅಥವಾ ಹೀಗೆ ಪೌಡರ್ ಅನ್ನ ಏನು ಪಾಟ್ ಇರ್ತದಲ್ಲ, ಪಾಟ್ ಸುತ್ತಲೂ ಹಾಕಿದ್ರು ಆಗತ್ತೆ. ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ದಿನ ಹೀಗೆ ಇಟ್ಟು ಅದನ್ನ ಎಲೆ ಮೇಲೆ ಸ್ಪ್ರೇ ಮಾಡ್ಬೋದು, ಅಥವಾ ಯಾವ ಜಾಗದಲ್ಲಿ ಇರುವೆಗಳು ಹೋಲ್ ಇರ್ತದಲ್ಲ ಆ ಜಾಗದಲ್ಲಿ ಕೂಡ ಈ ತರ ಮಾಡ್ಬೋದು. ಈ ಒಂದು ಟಿಪ್ಸ್ ಮನೆಯಲ್ಲಿ ಇರುವೆ ಬಂದ್ರು ಕೂಡ ಮಾಡ್ಬೋದು ಸ್ನೇಹಿತರೆ. ಇದು ಬಹಳ ಪವರ್ಫುಲ್. ಮತ್ತೆ ಇಂಥದ್ದೊಂದು ಹಾಕಿದಾಗ 1 ದಿನ 2 ದಿನಕ್ಕೆ ಹೋಗೇ ಬಿಡ್ತದೆ ಅಂತೆಲ್ಲ. ಸೊ ಯಾಕಂದ್ರೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತೀವಿ ನೋಡು, ಅದು ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಪುನಃ ಪುನಃ ಹಾಕ್ತಾ ಇರ್ಬೇಕು. ನೋಡಿ, ಈ ತರ ಗಂಟುಗಳಿದ್ರೆ ಕೈಯಲ್ಲೇ ಹೀಗೆ ಮಾಡ್ಬೋದು. ಯಾವುದೇ ಗಂಟು ಇರಬಾರದು. ನೋಡಿ, ಅದ್ರಲ್ಲಿ ಸಣ್ಣ ಸಣ್ಣ ಆ ಬೇಕಿಂಗ್ ಪೌಡರ್ಲಿ ಅದೆಲ್ಲ ಕರಗಿಸಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು. ಓಕೆನಾ? ಸೊ ಈಗ ಇದನ್ನ ಗಿಡದ ಬುಡಕ್ಕೆ ಹಾಕೋಣ.
ಬೇಸಿಗೆಯಲ್ಲಿ ಈ ಇರುವೆಗಳು ಯಾಕೆ ಜಾಸ್ತಿ ಬರುತ್ತವೆ ಅಂತ ಹೇಳಿದ್ರೆ, ಸ್ನೇಹಿತರೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತೀವಿ. ಅದಕ್ಕೆ ಬೇಸಿಗೆ ಸೆಕೆ ಅಲ್ವಾ? ಅದಕ್ಕೂ ಕೂಡ ಸೆಕೆ ಅನ್ಸುತ್ತೆ. ಸೊ, ಗಿಡದಿಂದ ಹೋಲಿನಿಂದ ಹೊರಗೆ ಬರ್ತಾವೆ ಅವು. ಎಲ್ಲಿ ಹೋಲ್ ಇರ್ತದಲ್ಲ, ನೆಲದ ಒಳಗಿಂದ ಅವು ಹೊರಗೆ ಬರ್ತವೆ. ಇಂಥದ್ದು ಒಂದು ಗಿಡದ ಬುಡದಲ್ಲಿ ಅಂದ್ರೆ ಗಿಡದ ತುದಿವರೆಗೂ ಹೋಗೋದು ಆ ಹೂವಿನ ರಸವನ್ನ ಹೀರ್ಲಿಕ್ಕೆ ಅದು. ಸೊ ಈ ಗಿಡದ ಬುಡದಲ್ಲೇ ಯಾಕಿರ್ತದೆ ಕೇಳಿದ್ರೆ ನೀರ್ ಹಾಕ್ತೀವಲ್ಲ ಆ ತಂಪನ್ನ ಅದಕ್ಕೊಂಥರ ಎಸಿದಲ್ಲಿ ಇದ್ದ ಹಾಗೆ ತಂಪಾಗ್ತದೆ. ಆ ತರ ತಂಪು ಬೇಕು. ಹಾಗಾಗಿ ಆ ಒಂದು ಗಿಡದ ಬುಡದಲ್ಲಿ ಮಣ್ಣಿನ ಭಾಗದಲ್ಲಿ ಸೇರ್ಕೊಂಡಿರ್ತವೆ. ಸೊ ಫುಲ್ ಅದು ಮಣ್ಣು ಕೆದಕಿ ಕೆದಕಿ ಏನ್ ಮಾಡ್ತಾರೆ ಕೇಳಿದ್ರೆ ಆ ಬೇರಿಗೆ ಹಿಡಿತ ಇಲ್ಲದ ಹಾಗೆ ಮಾಡಿ ಗಿಡ ಸಾಯೋ ಹಾಗೆ ಮಾಡುತ್ತೆ. ಸ್ವಲ್ಪ ದಿನದಲ್ಲೇ ಆ ಗಿಡ ನೋಡಿ ಬೇರುಗಳು ಮೇಲ್ ಬರ್ತಾ ಇರ್ತವೆ. ನೋಡ್ತಾ ಇದ್ದೀರಲ್ಲ ಅಲ್ಲಿ ಗಿಡದ ಬೇರುಗಳು ಕೂಡ ಮೇಲೆ ಬರುತ್ತವೆ. ಅಷ್ಟು ಮಣ್ಣನ್ನ ಅಲ್ಲಿ ತೆಗೆದು ತೆಗೆದು ಹೊರಗೆ ಹಾಕ್ಬಿಡತ್ತೆ. ಸೊ ಈಗ ನೋಡಿ ನಾನು ಇದನ್ನ ಅರಿಶಿನವನ್ನ ಸುತ್ತಲೂ ಎಲ್ಲಿ ಇರುವೆಗಳಿದೆಯೋ ಅದರ ತಲೆ ಮೇಲೆ ಎಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ. ನಾನು ಸರಿಯಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇದು ಒಂದು ಟಿಪ್ಸ್ ಆಯ್ತು. ಹಾಗೆ ಎರಡನೇ ಟಿಪ್ಸ್ ಒಂದು ಹೇಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಇರುತ್ತೆ ನೋಡಿ, ಅಚ್ಚಕಾರದ ಪುಡಿ ಅಂತ ಏನು ಹೇಳ್ತೀವಿ, ಅಚ್ಚಕಾರದ ಪುಡಿಯನ್ನು ಕೂಡ ನೀರಲ್ಲಿ ಅಥವಾ ಈ ಥರ ಟರ್ಮರಿಕ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ ಸ್ಪ್ರೇ ಇದು ಮಾಡ್ಬೋದು. ಅಥವಾ ಕೇವಲ ಚಿಲ್ಲಿ ಪೌಡರ್ ಮಾತ್ರ ನೀರಲ್ಲಿ ಮಿಕ್ಸ್ ಮಾಡಿ ಈ ಒಂದು ಗಿಡಗಳಿಗೆ ಇಂಥದಕ್ಕೆಲ್ಲ ಸ್ಪ್ರೇ ಮಾಡ್ಬೋದು. ಚಿಲ್ಲಿ ಪೌಡರ್ ಇದು ಮಿಕ್ಸ್ ಮಾಡಿ. ಮತ್ತು ಚಿಲ್ಲಿ ಪೌಡರ್ ಹಾಕುವಾಗ ತುಂಬ ಕೇರ್ಫುಲ್ ಆಗಿರಬೇಕು, ಜಾಗ್ರತೆ. ಯಾಕೆಂದರೆ ಕಣ್ಣು ಮೂಗು ಎಲ್ಲ ತಾಗಿಸ್ಕೊಂಡ್ರೆ ವೆರಿ ಡೇಂಜರ್. ಓಕೆ, ಅದೇ ಥರ ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಬೋದು. ಓಕೆ, ಕಾಳು ಮೆಣಸಿನ ಪುಡಿ ಮತ್ತು ಸಾಲ್ಟ್ ಇವೆರಡನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಬೋದು. ಅಥವಾ ಪುಡಿ ಉಪ್ಪು ಸಿಗುತ್ತೆ ನೋಡಿ, ಓನ್ಲಿ ಟೇಬಲ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಟೇಬಲ್ ಸಾಲ್ಟನ್ನು ಹಾಕ್ಬೋದು. ಇದು ಟಿಪ್ಸ್ ನಂಬರ್ 4. ಮತ್ತು ಕಾಳು ಮೆಣಸಿನ ಪುಡಿ ಓಕೆನಾ. ಆಮೇಲೆ ಮೇನ್ ಆಗಿ ನಿಂಬೆ ಹಣ್ಣಿನ ರಸವನ್ನು ಹಾಕೋದ್ರಿಂದ ಅವರಿಗೆ ಈ ಇರುವೆಗಳಿಗೆ ಸಿಟ್ರಿಕ್ ಆಸಿಡ್ ಇರುತ್ತೆ ಅಲ್ವಾ ಅದರಲ್ಲಿ. ಸೊ ಆ ಒಂದು ಘಾಟು ವಾಸನೆಗೆ ಅವು ಓಡಿ ಬಿಡ್ತವೆ ಅವು. ಓಕೆನಾ? ನೋಡಿ ಎಲೆ ತುದಿವರೆಗೂ ಹೇಗೆ ಬಂದಿದೆ ನೋಡಿ ಇಲ್ಲಿ. ಸೊ ಆ ಒಂದು ಘಾಟು ವಾಸನೆಗೆ ಅವು ಓಡ್ತವೆ. ಇದು ಟಿಪ್ಸ್ ನಂಬರ್ 5. ಯಾವುದು? ನಿಂಬೆ ಹಣ್ಣಿನ ರಸ ಹಾಕೋದು. ಓಕೆನಾ? ಇಲ್ಲಿ ಕೂಡ ನಾನು ಅರಿಶಿನ ಇದು ಮಾಡ್ತಾ ಇದ್ದೇನೆ, ಹೇಗೆ ಓಡ್ತಾ ಇದೆ ನೋಡಿ ಅದು. ಆಮೇಲೆ ಟಿಪ್ಸ್ ನಂಬರ್ 6 ಹೇಳ್ತಾ ಇದ್ದೀನಿ. ವೈಟ್ ವಿನಿಗರ್ ಕೂಡ ಹಾಕ್ಬೋದು. ವೈಟ್ ವಿನಿಗರ್ ಇರುತ್ತೆ ನೋಡಿ, ಅದು ಕೂಡ ಹಾಕ್ಬೋದು. ಹಾಗೆ ಚಾಕ್ ಪೀಸ್ ಇರುತ್ತೆ ನೋಡಿ, ಚಾಕ್ ಪೀಸ್ ಪುಡಿ ಮಾಡಿ, ಅಥವಾ ಈ ಜಿರ್ಲೆ ಬಂದಾಗ ಲಕ್ಷ್ಮಣ್ ರೇಖೆ ಇರ್ಲಿಕ್ಕೆ ಒಂದು ಚಾಕ್ ಪೀಸ್ ಇದು ಮಾಡ್ತೀವಲ್ಲ, ತರ್ತೀವಲ್ಲ, ಅದನ್ನು ಕೂಡ ಪುಡಿ ಮಾಡಿ ಹಾಕ್ಬೋದು. ಅದು ತುಂಬಾ ಇಫೆಕ್ಟ್ ಕೊಡುತ್ತೆ, ಈ ಇರುವೆಗಳು ಓಡಿ ಬಿಡುತ್ತೆ. ಸೊ ಇಂಥ ಹಲವಾರು ಟಿಪ್ಸ್ಗಳು ನಾನು ಇದರಲ್ಲಿ ಹೇಳಿದೆ. ಕೊನೆಯದಾಗಿ ಒಂದು ಹೇಳ್ತಾ ಇದ್ದೀನಿ, ದಾಲ್ಚಿನ್ನಿ ಚಕ್ಕೆ ಕೂಡ ಪೌಡರ್ ಮಾಡಿ ಹಾಕೋದ್ರಿಂದ ಒಳ್ಳೆ ಇಫೆಕ್ಟ್ ಕೊಡುತ್ತೆ. ಅಂಡ್ ಸ್ನೇಹಿತರೆ, ಇದೆಲ್ಲವನ್ನ ಎಲ್ಲದೂ ಹಾಕ್ಬೇಕಂತಿಲ್ಲ, ಯಾವುದು ಬೇಕೋ ಅದು ಮಾತ್ರ ಹಾಕ್ಬೇಕು. ಈಗ ನಾನು ಟರ್ಮರಿಕ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ 2 ಮಿಕ್ಸ್ ಮಾಡಿ ಮಾತ್ರ ಹಾಕಿದ್ದೇನೆ, ಹಾಗಂತ ಎಲ್ಲದೂ ಹಾಕ್ಲಿಲ್ಲ ಅಲ್ವಾ. ಸೊ ಎಲ್ಲದೂ ಹಾಕಿದ್ರೆ ಗಿಡಕ್ಕೆ ಇಫೆಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಹಾಕ್ಬಾರ್ದು. ಮತ್ತೆ ಇಂಥದೆಲ್ಲ ಪುನಃ ಪುನಃ ಹಾಕ್ತಾ ಇರ್ಬೇಕಾಗತ್ತೆ. ಸೊ ಒಂದ್ಸತಿ ಹಾಕಿ ಮುಗೀತು ಅನ್ನೋ ಹಾಗಿಲ್ಲ, ಯಾಕಂದ್ರೆ ಗಿಡಕ್ಕೆ ನೀರು ಹಾಕುವಾಗ ಎಲ್ಲ ತೊಳೆದು ಹೋಗುತ್ತೆ ನೋಡಿ ಅಲ್ವಾ. ಸೊ ಹಾಗಾಗಿ ತುಂಬ ಇದ್ದಾಗ ಈ ಒಂದು ಯಾವುದು ಮೇನ್ ಇಫೆಕ್ಟ್ ಕೊಡ್ತಾ ಅದನ್ನು ಹಾಕಬೇಕು. ಓಕೆನಾ? ಸೊ ಹಾಕಿ ಆ ದಿನ ನೀರು ಹಾಕಬಾರ್ದು ಗಿಡಕ್ಕೆ ಸ್ನೇಹಿತರೆ. ನೀರು ಹಾಕಿದ್ರೆ ಹೋಗ್ಬಿಡುತ್ತೆ. ಇರುವೆ ಹೋಗೋ ತನಕ ಒಂದು ದಿನ ನೀರು ಹಾಕಬೇಡಿ. ಸೊ ಇಂಥ ಇರುವೆಗಳು ಬೇಸಿಗೆಯಲ್ಲಿ ಬರುತ್ತೆ ಹೊರತು ಮಳೆಗಾಲದಲ್ಲಿ ಅಷ್ಟು ಬರೋದಿಲ್ಲ ಸ್ನೇಹಿತರೆ. ಬೇಸಿಗೆಯಲ್ಲಿ ಬರುವಂತ ನೋಡಿ, ಗಿಡದ ತುದಿಯಲ್ಲಿ ಚಿಗುರು ಬರ್ದೇ ಇರೋ ಹಾಗೆ ಆ ಮೊಗ್ಗು ತಿನ್ಬಿಡುವಾಗ ಮೀಲಿ ಬಡ್ಸ್ ಅಂತ ಒಂದು ಇರುವೆಗಳಿರ್ತವೆ ಗೊತ್ತಾ. ಸೊ ಅದು ಕೂಡ ಅದೇ ಥರ ಈ ಬೇಸಿಗೆಯಲ್ಲಿ ಬರುತ್ತೆ ಹೊರತು ಮಳೆಗಾಲದಲ್ಲಿ ಬರೋಲ್ಲ. ನೋಡಿ ಇಷ್ಟು ಚಂದ ಹೂ ಬರಬೇಕಲ್ಲಾದರೆ ಒಂದು ಸ್ವಲ್ಪ ಕಷ್ಟಪಡಬೇಕು ಅಷ್ಟೇ. ಹಾಗಂತ ನನ್ನ ಎಲ್ಲ ಪಾಟ್ಗಳಿಗೆ ಎಲ್ಲ ಗಿಡಗಳಿಗೆ ಬರಲಿಲ್ಲ, 1-2 ಗಿಡಗಳಿಗೆ ಮಾತ್ರ ಬಂದಿದೆ ಆ ಥರ ಒಂದು ಇರುವೆಗಳು.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಹಲವಾರು ಟಿಪ್ಸ್ಗಳನ್ನ ನೋಡಿದ್ರಿ. ಇದರಲ್ಲಿ ಯಾವ್ದು ಬೇಕೋ ಅದನ್ನು ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಸೊ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಹಾಗೆ ನನ್ನ ಗಾರ್ಡನ್ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಟೆರೇಸ್ ಗಾರ್ಡನ್ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಟೆರೇಸ್ ಗಾರ್ಡನ್ ಅಲ್ಲಿ, ಅವರ ಒಂದು ಗಾರ್ಡನ್ ವಿಡಿಯೋ ಕೂಡ ನಾನು ಮಾಡಿ ನಿಮಗೆ ತೋರಿಸ್ತಾ ಇರ್ತೇನೆ. ಕೆಲವು ಟಿಪ್ಸ್ಗಳನ್ನ ತೋರಿಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.